ಹಾಯ್ ಎಲ್ಲರಿಗೂ ನಮಸ್ಕಾರ. ಇಂದಿರಾ ಲೋಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ನಾವು ಯಾವುದೇ ಅಡುಗೆ ಮಾಡಬೇಕಾದ್ರೆ ನಮ್ಮ ಬಾಯಿಗೆ ನಾಲಿಗೆಗೆ ಕರೆಕ್ಟಾಗಿ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿದೆ ಅಂತಂದರೆ ಮಾತ್ರ ಬಾಯಿಗೆ ಇಟ್ಕೊಂಡಿದ್ದ ತಕ್ಷಣ ಇದು ಚೆನ್ನಾಗಿದೆ ತಿನ್ಬೋದು ಅಂತ ನಮ್ಮ ಮನಸ್ಸಿಗೆ ಹೋಗಿ ಹೇಳುತ್ತೇನೋ ಆವಾಗ ನಮಗೂ ಕೂಡ ತಿನ್ನಬೇಕು ಅಂತ ಅನ್ನಿಸ್ತೇ. ನಿಜವಾಗ್ಲೂ ನಾನು ಕೂಡ ಅದೇ ರೀತಿ ನಮ್ಮ ಅಜ್ಜಿ ಕಾಲದಲ್ಲಿ ಹಳ್ಳಿಯಲ್ಲಿ ನಮ್ಮ ಮನೆಗಳಲ್ಲಿ ಮಾಡ್ತಾ ಇದ್ದಂಥ ಒಂದು ರೆಸಿಪಿನ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಖಂಡಿತ ಬನ್ನಿ, ಇದು ಹೇಗೆ ಮಾಡೋದು ಅಂತೇಳಿ ನಿಮಗೂ ಕೂಡ ಮುಂದೆ ಹೇಳ್ತಾ ಹೋಗ್ತೀನಿ. ಖಾರ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು: 1 ಹಿಡಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಾಗೆ ಕರಿಬೇವಿನ ಸೊಪ್ಪು, ಇನ್ನು 2 ಮೀಡಿಯಂ ಗಾತ್ರ ಈರುಳ್ಳಿ, 2 ಮೀಡಿಯಂ ಗಾತ್ರ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿರುವಂಥದ್ದು, ಖಾರಕ್ಕೆ ಮೆಣಸಿನಕಾಯಿ, ಇನ್ನು ಹುಳಿಗೆ 1 ನಿಂಬೆ ಹಣ್ಣು ಗಾತ್ರದ ಹುಣಸೆ ಹಣ್ಣು, ಜೀರಿಗೆ, ಹಾಗೆ ಉಪ್ಪು. ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಈ ಬಾಣಲಿಗೆ 2 ರಿಂದ 3 ಸ್ಪೂನ್ ಎಣ್ಣೆ, ಹಾಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋಂಥ ಈರುಳ್ಳಿ, ಬೆಳ್ಳುಳ್ಳಿ, ಹಣ್ಣಾಗಿರುವಂಥ ಮೆಣಸಿನ್ಕಾಯಿ ನಾನು ಹಾಕ್ಕೊಂಡಿದ್ದೀನಿ. ಆಪ್ಷನಲ್ಲೂ ನಿಮಗೆ ಬೇಕಂದರೆ ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು. ನೀವೆಲ್ಲನೂ ಕೂಡ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಕೂಡ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಒಣಮೆಣಸಿನ್ಕಾಯಿ ಹಾಕ್ಕೊಂಡಿರುವಂಥವ್ರು ಆದಷ್ಟು ಫ್ಲೇಮನ್ನು ಕಮ್ಮಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಈ ಹಣ್ಣು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಆದಷ್ಟು ಸಿಡಿಯೋ ಅವಕಾಶ ಜಾಸ್ತಿ ಇರುತ್ತೆ. ಆದಷ್ಟು ಯಾವುದೇ ಕಾರಣಕ್ಕೂ ಕೂಡ ನಾವು ಇದನ್ನು ಫ್ಲೇಮು ಕಮ್ಮಿ ಇಟ್ಕೊಂಡು ಇದನ್ನು ಫ್ರೈ ಮಾಡಿದ್ರೆ ಒಳ್ಳೆಯದು. ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಬಿಡಿಸಿ ತೊಳೆದು ಇಟ್ಕೊಂಡಿರೋಂಥ 1 ಹಿಡಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಾಗೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದು ಕಡೆಯಿಂದ ಮಿಕ್ಸ್ ಮಾಡ್ಕೊಳ್ಬೇಕು. ಗ್ರೀನ್ ಕಲರ್ ಇರೋದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ಇನ್ನು ಈ ಪುದೀನ ಕರಿಬೇವಿನ ಸೊಪ್ಪಂತೂ ಈ ಖಾರಕ್ಕೆ ಘಮ ಕೊಡುವಂಥದ್ದು, ಟೇಸ್ಟ್ ಕೊಡುವಂಥದ್ದು ಈ ಪದಾರ್ಥ ಆಗಿರೋದ್ರಿಂದ ಆದಷ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಬಾಣಲೆಯಲ್ಲಿ ಹುರ್ಕೊಂಡು ಆಮೇಲೆ ರುಬ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ಈಗ ಆಲ್ಮೋಸ್ಟು ಇದು ಚೆನ್ನಾಗಿ ಫ್ರೈ ಆಗಿದೆ. ನಮಗೆ ಗೊತ್ತಾಗುತ್ತೆ ನಾವು ಹಾಕಿದ್ದು ಒಂದೊಂದು ಹಿಡಿ ಹಾಕಿದ್ವಿ, ಅದೆಲ್ಲ ನೋಡಿ ಈಗ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಆಗ್ತಾ ಬಂದಿದೆ. ಈಗ ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ನಾನೀಗ ಸ್ಟವನ್ನು ಆಫ್ ಮಾಡಿ ಈಗ ಇದರ ಜೊತೆಗೆ ಇಟ್ಕೊಂಡಿದ್ದಂಥ ಹುಣಸೆಹಣ್ಣು, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಇವನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಪಕ್ಕಕ್ಕೆ ಇಟ್ಕೊಳ್ತೀನಿ. ಇನ್ನು ಉಪ್ಪು ಹಾಕಬೇಕಾದ್ರೆ ನೋಡಿಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಚಟ್ನಿ ರುಬ್ಬದ ಮೇಲೆ ಬೇಕಾದರೆ ನೋಡಿಕೊಂಡು ಹಾಕ್ಕೊಳ್ಬೋದು. ಒಂದೇ ಸಾರಿ ಉಪ್ಪನ್ನು ಯಾವುದೇ ಕಾರಣಕ್ಕೂ ಯಾವುದೇ ಪದಾರ್ಥಕ್ಕೂ ಕೂಡ ಹಾಕ್ಕೊಳ್ಳೋಕ್ಕೆ ಹೋಗಬಾರ್ದು. ಈಗ ಮತ್ತೊಂದು ಸಾರಿ ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತೀನಿ. ಇನ್ನೊಂದು, ನಾವು ಯಾವುದೇ ಸಾಂಬಾರುಗಳಿಗೆ ಮಿಕ್ಸಿಗಳಲ್ಲಿ ಖಾರವನ್ನು ರುಬ್ಬಬೇಕಾದ್ರೆ ಆದಷ್ಟು ಬಿಸಿ ಬಿಸಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಕೆಲವೊಂದು ಮಿಕ್ಸಿಗಳಿಗೆ ಲಾಕಗಳಿರುತ್ತೆ, ಓಕೆ. ಕೆಲವೊಂದು ಮಿಕ್ಸಿಗಳಿಗೆ ಈ ಕ್ಯಾಪ್ ಅಂತಿದ್ದಾಗ ನಾವು ಬಿಸಿ ಅದಕ್ಕೆ ಹಾಕ್ಕೊಂಡು ರುಬ್ಬಿದಾಗ ಮಿಕ್ಸಿ ಆನ್ ಮಾಡಿದ್ರೆ ಅದೇನಾಗುತ್ತೆ ಅಂದರೆ ಮೇಲೇ ಬಂದುಬಿಡುತ್ತೆ. ಕೆಲವೊಂದು ಸಾರಿ ಅದು ನಮ್ಮ ಮೇಲೇನೂ ಬರುತ್ತೆ, ಸುತ್ತಮುತ್ತನೂ ಕೂಡ ಗಲೀಜಾಗುತ್ತೆ. ಈ ಥರ ಇದ್ದಾಗ ಆದಷ್ಟು ತಣ್ಣಗೆ ಖಾರವನ್ನು ರುಬ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನಾನು ಕೂಡ ಈ ಖಾರನ ರುಬ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಜಾರ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಎಲ್ಲ ಪದಾರ್ಥಗಳನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಈ ಖಾರಕ್ಕೆ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ. ಈ ಖಾರ ನೀರು ಕಡಿಮೆ ಹಾಕಿ ರುಬ್ಬಿ ಇಟ್ಕೊಂಡ್ರೆ ಇದು ಸುಮಾರು 1 ವಾರ ಇರುತ್ತೆ, ಏನೂ ಆಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೈಸಾಗಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಬೇಕಾದರೆ ಒಗ್ಗರಣೆ ಹಾಕ್ಕೊಬೋದು. ಈ ಖಾರವನ್ನು ಫ್ರಿಜ್ಜಲ್ಲಿ ಹಿಡ್ದಿರ ಹೊರಗಡೆ ಇಟ್ಟರೂ ಕೂಡ 1 ವಾರ ಇಟ್ಕೊಂಡು ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಟೇಸ್ಟಿಯಾಗೂ ಕೂಡ ಇರುತ್ತೆ. ನಾವು ಮಾಡುವಂತಹ ಅಡುಗೆ ಪದಾರ್ಥಗಳನ್ನು ಆದಷ್ಟು ಫ್ರಿಜ್ಜಲ್ಲಿ ಇಟ್ಟು ಮತ್ತೆ ಅದನ್ನು ಹೊರಗಡೆ ತೊಗೊಂಬಂದು ಬಿಸಿ ಮಾಡಿ ತಿನ್ನೋದನ್ನು ಕಡಿಮೆ ಮಾಡಿದ್ರೆ ನಮ್ಮ ಆರೋಗ್ಯ ನಾವೇ ಕಾಪಾಡಿಕೊಳ್ಳೋಂಗಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ನಮಗೆ ಎಷ್ಟೋ ಜನಕ್ಕೆ ಆರೋಗ್ಯನೇ ಸರಿ ಇಲ್ಲ. ಅದ್ರ ಜೊತೆಗೆ ಏನೋ ಒಂದು ಎಮರ್ಜೆನ್ಸಿಗೆ ಒಂದು ಹಾಲೋ ಮೊಸರೋ ಇಲ್ಲ ಒಂದು ತರಕಾರಿನ ಏನೋ ಇಟ್ಕೊಳ್ಳೋಕ್ಕೆ ಒಂದು ಫ್ರಿಡ್ಜ್ ಇದೆ ಅಂತಂದರೆ ನಾವೇನು ಮಾಡ್ತಾಯಿದ್ವಿ, ಮಾಡಿದ್ದೆಲ್ಲ ತೊಗೊಂಡೋಗೋದು ಫ್ರಿಡ್ಜಲ್ಲಿ ಇಡೋದು, ಮತ್ತು ಅದನ್ನು ಹೊರಗೆ ತೊಗೊಂಬರೋದು, ಬಿಸಿ ಮಾಡೋದು, ತಿನ್ನೋದು, ಈ ಥರ ಮಾಡಿಕೊಂಡು ನಮ್ಮ ಆರೋಗ್ಯಗಳನ್ನು ನಾವು ಹಾಳು ಮಾಡ್ಕೊಳ್ತಾ ಇದ್ದೀವಿ. ಖಾರ ಅಂತೂ ಸೂಪರ್ ಟೇಸ್ಟ್ ಆಗಿದೆ, ಬಾಯಲ್ಲಿ ನೀರು ಬರ್ತಾ ಇದೆ. ಈ ಗೊಡ್ಡು ಖಾರ ಅಂತೂ ಆಲ್ ಇನ್ ಒನ್ ಅಂತಲೇ ಹೇಳ್ಬೋದು. ಮುದ್ದೆ, ರೈಸು, ಚಪಾತಿ, ಇಡ್ಲಿ, ದೋಸೆ ಎಲ್ಲದಕ್ಕೂ ಸೂಟಬಲ್ ಆಗುತ್ತೆ. ಒಂದು ಸಾರಿ ಮಾಡ್ಕೊಂಡು ತಿನ್ಕೊಳ್ಳಿ. ಈ ಕಾಲದ ಹಳ್ಳಿಯಲ್ಲಿ ಮಾಡ್ತಾ ಇದ್ದಂಥ ಗೊಡ್ಡು ಖಾರ ರೆಡಿ ಆಯಿತು. ಇನ್ನು ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ರೊಟ್ಟಿ ಮಾಡಬೇಕು ಅಂತ ಹೇಳಿ ಎಲ್ಲ ಪದಾರ್ಥಗಳನ್ನು ಒಂದು ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಕಪ್ಪು ರಾಗಿ ಹಿಟ್ಟು, 1 ಕಪ್ಪು ಗೋಧಿ ಹಿಟ್ಟು, 1 ಕಪ್ಪು ಅಕ್ಕಿ ಹಿಟ್ಟು, ಹಾಗೆ ಸ್ವಲ್ಪ ಬೈಂಡಿಂಗಿಗೆ ಒಂದು ಅರ್ಧ ಕಪ್ಪು ಮೈದಾ ಹಾಕ್ಕೊಂಡಿದ್ದೀನಿ.
ಜೊತೆಗೆ ಒಂದು ಸ್ವಲ್ಪ ಉಪ್ಪಿಟ್ಟು ರವೆನೂ ಕೂಡ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಇದು ಕ್ರಿಸ್ಪಿ ಆಗಿರುತ್ತೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ರವೆನ ಹಾಕ್ಕೊಂಡಿದ್ದೀನಿ. ಹಾಗೆ ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆ ಕರಿಬೇವಿನ ಸೊಪ್ಪು, ಮೆಂತ್ಯ ಸೊಪ್ಪು ಇವನ್ನೆಲ್ಲನೂ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇನ್ನು ಕ್ಯಾರೆಟು ತುರಿದಾಕಿದ್ದೀನಿ, ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಒಂದು 5ರಿಂದ 6 ಮೆಣಸಿನಕಾಯಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ರೊಟ್ಟಿ ಹದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ನೀರನ್ನು ಕಡಿಮೆ ಹಾಕ್ಕೊಳ್ಳಿ, ಯಾಕಂದರೆ ನೀರಂಶ ಇರುವಂಥ ಪದಾರ್ಥಗಳನ್ನು ನಾವು ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಹಾಕಿರೋದ್ರಿಂದ ನೀರನ್ನು ನೋಡಿಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಏನೇ ಆಗಲಿ ಅಜ್ಜಿ ಕಾಲದಲ್ಲಿ ಮಾಡ್ತಾ ಇದ್ದಂಥ ಅಡುಗೆನೇ ರುಚಿ ಟೇಸ್ಟು ಅಂತ ನಾನು ಹೇಳ್ತೀನಿ. ಇನ್ನು ಇವಾಗಿನ ಕಾಲದಲ್ಲಿ ನಾವು ಎಂತೆಂಥ ಪೌಡ್ರ್ಗಳನ್ನು ಹಾಕಿದ್ರೂ ಕೂಡ ಅದು ರುಚಿ ಅಷ್ಟಕ್ಕಷ್ಟೇ ಇರುತ್ತೆ ಅಂತ. ಇನ್ನು ನಾನು ಮಿಕ್ಸ್ ಮಾಡ್ಕೊಂಡಿದ್ದಂಥ ರೊಟ್ಟಿ ಅದಕ್ಕೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಇನ್ನು ರೊಟ್ಟಿ ತಟ್ಕೊಳ್ಳೋದಕ್ಕೆ 2 ಪೇಪರ್ ಇಟ್ಕೊಂಡಿದ್ದೀನಿ. ಈ ಪೇಪರ್ಗೆ ಆ ಕಡೆ ಈ ಕಡೆ ಸ್ವಲ್ಪ ಎಣ್ಣೆಯನ್ನು ಸೋರ್ಬಿಟ್ಟು ಚಿಕ್ಕದಾಗಿ ಮಾಡ್ಕೊಂಡಿರುವಂಥ ಉಂಡೆಗಳನ್ನು ಅದರೊಳಗಡೆ ಹಾಕಿ ಈ ಥರ ಕೈಯಲ್ಲಿ ತೀಡ್ಕೊಂಡ್ಬಿಟ್ರೆ ತೆಳುವಾಗಿ ಎಷ್ಟು ಈ ಪೇಪರ್ ಇರುತ್ತಲ್ಲ ಆ ಪೇಪರ್ ರೇಂಜ್ಗೆ ರೊಟ್ಟಿಗಳನ್ನು ತೀಡ್ಕೊಳ್ಬೋದು. ಅಷ್ಟು ತೆಳುವಾಗಿ ಮೃದುವಾಗಿ ಪಕ್ಕ ಇರುತ್ತೆ. ಒಂದ್ಸಾರಿ ಈ ರೊಟ್ಟಿಗಳನ್ನು ಮಾಡಿಕೊಂಡು ತಿನ್ನೋಕ್ಕೆ ಟ್ರೈ ಮಾಡಿ. ಈ ಗೊಡ್ಡು ಖಾರವನ್ನು ಖಂಡಿತ ನೀವು ಮಾಡಲೇಬೇಕು. ಮಾಡಿದ ಮೇಲೆ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡೋವಂಥವ್ರಿಗೆ ತುಂಬ ಧನ್ಯವಾದಗಳು. ವಿಡಿಯೋಗಳ ಕೆಳಗಡೆ ಹೈಪ್ಸ್ ಅಂತ ಪಾಯಿಂಟ್ ಇರುತ್ತೆ, ಅದನ್ನು ಕೂಡ ಆ್ಯಡ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್ ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನೋ, ಟಾಟಾ, ಬಾಯ್ ಬಾಯ್.